ಈ ಬಾರಿ ತಾತ್ಕಾಲಿಕವಾಗಿ 7ನೇ ತಾರೀಕು ಬಜೆಟನ್ನು ಮುಂಗಡ ಪತ್ರವನ್ನು ಮಂಡಿಸಬೇಕು ಅಂತಕ್ಕಂಥ ಒಂದು ತಾತ್ಕಾಲಿಕ ತೀರ್ಮಾನ ಈಗಾಗಲೇ ಆಗಿದೆ ಅಂತೇಳಿ ಮಾಹಿತಿ ಇದೆ. 7ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್, ಯಾವುದೇ ಕಾರಣಕ್ಕೂ ವೋಟರ್ ಅಕೌಂಟ್ ತೆಗೆದುಕೊಳ್ತಕ್ಕಂಥದ್ದು 3 ತಿಂಗಳಿಗೆ, ಆಮೇಲಿಂದ ಪೂರ್ಣ ಪ್ರಮಾಣದ ಬಜೆಟನ್ನು ಆಗ್ತಕ್ಕಂಥ ಪರಿಪಾಠ ಇತ್ತೀಚಿನ ವರ್ಷಗಳಲ್ಲಿ ಏನು ಬಂದಿತ್ತು ಅದಕ್ಕೆ ವಿರಾಮ ಹಾಕಿ ಈ ಬಾರಿ ಪೂರ್ಣ ಪ್ರಮಾಣದ ಆಯವ್ಯಯವನ್ನು 7ನೇ ತಾರೀಕು ಮಂಡನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅರ್ಥ ಸಚಿವರು ಅವರೇ ಇರೋದರಿಂದ ಅವರು ಮಂಡನೆಯನ್ನು ಮಾಡ್ತಾರೆ. ಆ ಬಜೆಟಲ್ಲಿ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಹಿಂದಿನ 13 ಬಜೆಟಲ್ಲೂ ಕೂಡ ನೀವು ನೋಡಿ ಗಮನಿಸಿದ್ದೀರಿ, ಸಮಾಜದ ಕಟಕಡೆಯ ವ್ಯಕ್ತಿಗೆ ಏನೆಲ್ಲ ಅನುಕೂಲಗಳನ್ನು ಮಾಡಬಹುದಾಗಿದೆ ಅಂತಹ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಕ್ಕಂಥದ್ರಲ್ಲಿ ನಿಸ್ಸೀಮರಿದ್ದಾರೆ. ಅವ್ರ ಮೇಲೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಕೂಡ ವಿಶ್ವಾಸ ಇದೆ. ಅವರು ನಮ್ಮ ರಾಜ್ಯದ ಎಲ್ಲ ಜನರ ವಿಶ್ವಾಸವನ್ನು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬಡವರನ್ನು ಎತ್ತತಕ್ಕಂಥ ರೀತಿಯಲ್ಲಿ ಬಜೆಟಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ದೆಹಲಿ ಚುನಾವಣೆ ಕಾಂಗ್ರೆಸ್ನಲ್ಲೂ ಕೂಡ ಜಂಬ ಇದೆ, ಈಗೋಯಿಸಮ್ ಇದೆ, ಮತ್ತು ಈ ಆಪಲ್ಲೂ ಕೂಡ ಈಗೋಯಿಸಮ್ ಇದೆ. ಇದು ನೋಡಿ, ನಾವೆಲ್ಲ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮ ಪ್ರಮುಖ ಶತ್ರು ಯಾರಿದ್ದಾರೆ ಅವರನ್ನು ಸೋಲಿಸ್ತಕ್ಕಂಥದ್ದಕ್ಕೆ, ಹಾಗಂತ ಹೇಳಿದ್ರೆ ಜಾತ್ಯತೀತ ಶಕ್ತಿಗಳು, ಜಾತಿ ಶಕ್ತಿಗಳು ಎರಡಿರ್ತವೆ. ಜಾತಿ ಶಕ್ತಿಗಳನ್ನು ಸೋಲಿಸಬೇಕು ಅಂದರೆ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾವಾಗ ಜಾತ್ಯತೀತ ಶಕ್ತಿಗಳ ಮತಗಳು ವಿಭಜನೆ ಆಗ್ತದೆ ಆಗ ಜಾತಿ ಶಕ್ತಿಯ ಪಕ್ಷಗಳಿಗೆ ಬೆಂಬಲ ದೊರಕುತ್ತೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಕೂಡ 2.5 ಲಕ್ಷ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಮತ ವಿಭಜನೆಯ ಫಲವಾಗಿ BJPಯವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಅವರೇನು ಗೆದ್ದಿಲ್ಲ. ಇದು ಒಂದು ರಾಜಕೀಯದ ಜಂಜಾಟ ಅಂತ ಹೇಳಿದ್ರು ಕೂಡ ತಪ್ಪೇನಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡ್ನಲ್ಲಿ ಆಪ್ ಜೊತೆಯಲ್ಲಿ ನಾವು ಹೋಗಬೇಕಾಗಿತ್ತು. ನಾವು ಹರಿಯಾಣನೂ ಕೂಡ ನಾವು ಗೆಲ್ತಾ ಇದ್ದೇವೆ. ಈಗ ದೆಹಲಿ ಚುನಾವಣೆಯಲ್ಲೂ ಅಷ್ಟೇ ಕಾಂಗ್ರೆಸ್ಸಿಗರು ಆಪ್ನವರು ಯಾರ್ದು ಏನೇ ಇರ್ಬೋದು, ತಪ್ಪುಗಳು ಅಂದರೆ ಎಲ್ಲ ಪಕ್ಷದಲ್ಲೂ ಕೂಡ ತಪ್ಪುಗಳಾಗ್ತವೆ. ಆ ತಪ್ಪನ್ನೇ ಮುಂದಿಟ್ಕೊಂಡು ದ್ವೇಷ ಸಾಧಿಸ್ಕೊಂಡು ನಾವು ಯಾರು ಶತ್ರು ಇರ್ತಾರೆ ಶತ್ರುನ ಮತ್ತಷ್ಟು ಬಲಿಷ್ಠ ಮಾಡ್ತಕ್ಕಂಥ ರಾಜಕೀಯದ ತೀರ್ಮಾನಗಳು ಆಗಬಾರ್ದು. ಇದು ಆಗಿದೆ ದೆಹಲಿನಲ್ಲಿ, ಹರಿಯಾಣದಲ್ಲೂ ಹಿಂದೆ ಆಗಿದೆ, ಈಗಿನ ಚುನಾವಣೆ ದೆಹಲಿನಲ್ಲೂ ಕೂಡ ಆಗಿದೆ. CM ಆಗಲಿ ಯಾರು ಆಗದೆ ಇರಲಿ, ಏನೆಲ್ಲ ತೀರ್ಮಾನಗಳು ಆಗಬೇಕಾದ್ರೂ ಕಾಂಗ್ರೆಸ್ಸರ ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲೇ ತೀರ್ಮಾನ ಆಗೋದು. ಹಾಗೆ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜಕೀಯ ತೀರ್ಮಾನಗಳನ್ನು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲೂ ಕೂಡ ಇರ್ತಕ್ಕಂಥದ್ದು ಪಕ್ಷದ ಶಿಸ್ತು. ಆ ರೀತಿ ನಾವೆಲ್ಲೂ ಕೂಡ ಇದ್ದೇವೆ.